ಕೃಷಿ ಬಗ್ಗೆ ರೈತರಿಗೆ ಸೂಕ್ತವಾಗಿ ಮಾಹಿತಿ ನೀಡಿದ ಮೋಹನ್, ಸಹಾಯಕ ಕೃಷಿ ನಿರ್ದೇಶಕರು, ಗೌರಿಬಿದನೂರು. 24ನೇ ಸಾಲಿನ ಈ ಒಂದು ಮುಂಗಾರು ಹಂಗಾಮಿಗೆ ಈಗ ಕೃಷಿ ಇಲಾಖೆ ವತಿಯಿಂದ ರೈತರಿಗೆ ಬೇಕಾಗಿರ್ತಕ್ಕಂಥ ಬಿತ್ತನೆ ಬೀಜ ನಮ್ಮ ತಾಲೂಕಿನ 6 ರೈತ ಸಂಪರ್ಕ ಕೇಂದ್ರ ಅಂದರೆ ಮಂಚನಹಳ್ಳಿ ತಾಲೂಕು ಸೇರಿ 6 ರೈತ ಸಂಪರ್ಕ ಕೇಂದ್ರಗಳಲ್ಲಿ ವಿತರಣೆ ಮಾಡ್ತಿದ್ದೀವಿ. ನಮ್ಮಲ್ಲಿ ರಾಗಿ, ತೊಗರಿ, ಮುಸ್ಕಿನ ಜೋಳ, ನೆಲಗಡಲೆ, ಅಲಸಂದೆ ಮತ್ತು ತೃಣಧಾನ್ಯಗಳಾದ ನವಣೆಯನ್ನು ರೈತರಿಗೆ ರಿಯಾಯಿತಿ ದರದಲ್ಲಿ ವಿತರಣೆ ಮಾಡ್ತಿದ್ದೀವಿ. ಒಬ್ಬ ರೈತರಿಗೆ ಗರಿಷ್ಠ ನಾವು 2 ಹೆಕ್ಟೇರ್ ಅಂದರೆ 5 ಎಕರೆವರೆಗೂ ಕೊಡೋದಕ್ಕೆ ಅವಕಾಶ ಇದೆ. ರೈತರು ಏನಿಲ್ಲ, ಅವ್ರದ್ದು ಒಂದು ಫ್ರೂಟ್ಸ್ ಐ ಡಿ ತೊಗೊಂಡೋದ್ರೆ ಕೊಡ್ತೀವಿ. ಇನ್ ಕೇಸ್ ಏನಾದ್ರು ಅವ್ರ ಹತ್ರ ಫ್ರೂಟ್ಸ್ ಐ ಡಿ ನೆನಪಿಲ್ಲ ಅಂದರೆ ಆಧಾರ್ ತೊಗೊಂಡು ಪಾಣಿ ಒಂದು ಜೆರಾಕ್ಸ್ ತೊಗೊಂಡೋದ್ರೆ ನಾವು ರೈತರ ವಂತಿಗೆ ಕಟ್ಸ್ಕೊಂಡು ಕೊಡ್ತೀವಿ. ಮತ್ತು ರೈತರ ವಂತಿಗೆನ ಕ್ಯಾಶ್ ರೂಪದಲ್ಲಿ ಅಲ್ಲದೆ ಇವನ್ ನಾವು ಈ ಸರಿ ಆನ್ಲೈನ್ ಪೇಮೆಂಟ್ ಕೂಡ ಅವಕಾಶ ಮಾಡ್ತೀವಿ. ಯಾಕಂದರೆ ರೈತರ ಹತ್ರ ಚಿಲ್ಲರೆ ಇರಲ್ಲ, ಅವ್ರೊಂದು ಸರಿ ಎಲ್ಲ ಫೋನ್ಪೇನ ಗೂಗಲ್ ಪೇನಲ್ಲಿ ಮಾಡ್ತಾರೆ, ಪೇಟಿಎಮ್ಮಲ್ಲಿ ಮಾಡ್ತಾರೆ. ಆ ರೀತಿ ಇದು ಮಾಡೋದಕ್ಕೂ ಅವಕಾಶ ಇರ್ತದೆ. ಕಂಪಲ್ಸರಿಯಾಗಿ ರೈತರು ಬಿತ್ತನೆ ಬೀಜ ತೊಗೊಳ್ಳುವಾಗ ಕಡ್ಡಾಯವಾಗಿ ನಮ್ಮ ಇಲಾಖೆ ಆಗ್ಬೋದು ಅಥವಾ ಪ್ರೈವೇಟ್ ಅಂಗಡಿಗಳಲ್ಲಿ ಎಲ್ಲೇ ತೊಗೊಂಡ್ರು ಲಾಟ್ ನಂಬರ್ ಮೆನ್ಷನ್ ಮಾಡಿರ್ತಕ್ಕಂಥದ್ದು ರಸೀದನ್ನು ಕಡ್ಡಾಯವಾಗಿ ಪಡಿಬೇಕು. ಯಾಕಂದರೆ ಮುಂದಿನ ದಿನಗಳಲ್ಲಿ ಏನಾದರೂ ಬೆಳೆ ಏನಾದರೂ ನಷ್ಟ ಆದರೆ, ಅಂದರೆ ಏನು ಮೊಳಕೆ ಸರಿಯಾಗಿ ಬರಲಿಲ್ಲ ಅಥವಾ ನಿರೀಕ್ಷಿತ ಮಟ್ಟದ ಇಳುವರಿ ಬರಲಿಲ್ಲ ಅಂದರೆ ಎಲ್ಲ ಬೇಸಾಯಗಳು ಚೆನ್ನಾಗಿ ಮಾಡಿ ಅವಾಗ ನೀವೊಂದು ದೂರು ಕೊಡಬೇಕಾದ್ರೆ ಕಂಪಲ್ಸರಿಯಾಗಿ ಆ ರಸೀದಿ ಕಡ್ಡಾಯವಾಗ್ತದೆ. ಹಾಗಾಗಿ ಎಲ್ಲ ರೈತ ಬಾಂಧವರು ಕಡ್ಡಾಯವಾಗಿ ರಸೀದಿನ ಪಡೀಬೇಕು. ನಮ್ಮಲ್ಲಿ ಎಲ್ಲ ಬಿತ್ತನೆ ಬೀಜಗಳು ಇದ್ದಾವೆ. ಸದ್ಯಕ್ಕೆ ಯಾವುದೇ ಬಿತ್ತನೆ ಬೀಜ ಕೊರತೆ ಇಲ್ಲ. ನಾವು ಮೇ 25ರಿಂದನೇ ವಿತರಣೆ ಮಾಡ್ತಿದ್ದೀವಿ. ಇದೊಂದು ಬಿತ್ತನೆ ಬೀಜಕ್ಕೆ ಸಂಬಂಧಪಟ್ಟಂಗೆ. ಮತ್ತು ರಸಗೊಬ್ಬರಗಳಿಗೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಪ್ರೈವೇಟ್ ನಮ್ಮ ಇಲಾಖೆಯಿಂದ ಯಾವುದೇ ನಾವು ರಸಗೊಬ್ಬರ ಸರಬರಾಜು ಮಾಡಲ್ಲ. ಬಟ್ ಪ್ರೈವೇಟ್ ಡೀಲರ್ಸ್ ಕಡೆಯಿಂದ ಏನು ಸರಬರಾಜು ಆಗ್ತಿದೆ ಅದನ್ನೆಲ್ಲ ನಾವು ಮಾನಿಟರ್ ಮಾಡ್ತಾಯಿದ್ದೀವಿ. ರೈತರುಗಳಿಗೆ ಎಲ್ಲ ರೀತಿಯ ರಸಗೊಬ್ಬರಗಳನ್ನು ಎಲ್ಲ ಹೋಬಳಿಗಳಲ್ಲೂ ಸಮರ್ಪಕವಾಗಿ ಸಿಗ್ತಾಯಿದೆ. ಇದಲ್ಲದೆ ನಾವು ಸೊಸೈಟಿಗಳು ಕೂಡ ನಮ್ಮ ಒಂದು ಏನು ಕಾಪದಾಸ್ತನಡಿ ನೇರವಾಗಿ ಹೋಲ್ಸೇಲ್ ಡೀಲರ್ಸ್ ಅಥವಾ ಸಂಸ್ಥೆಗಳ ಕಡೆಯಿಂದಲೂ ಕೊಡಿಸಿದ್ದೀವಿ. ನಮ್ಮಲ್ಲಿ ಏನು ಆಕ್ಟಿವ್ ಇದಾವಲ್ಲ 5 ಸೊಸೈಟಿಗಳು, ಆ ಸೊಸೈಟೀಸ್ ಕೂಡ ನಾವು ರಸಗೊಬ್ಬರಗಳನ್ನ ಈಗ ಆಲ್ರೆಡಿ ನಾವು ಸರಬರಾಜು ಮಾಡಿದ್ದೀವಿ. ಇದು ರಸಗೊಬ್ಬರಗಳಿಗೆ ಸಂಬಂಧಪಟ್ಟ. ಇದಲ್ಲದೆ ಬಿತ್ತನೆ ಬೀಜ ಇದಕ್ಕೆ ಹೊರತುಪಡಿಸಿ ಮುಖ್ಯವಾಗಿ ರೈತರಿಗೆ ಮಳೆ ಜಾಸ್ತಿ ಆಗ್ಬೋದು ಅಥವಾ ಮಳೆ ಕಡಿಮೆ ಆಗ್ಬೋದು, ಅಂಥ ಸಮಯದಲ್ಲಿ ನಿರೀಕ್ಷಿತ ಇಳುವರಿ ಬರಲ್ಲ. ಇದಕ್ಕೋಸ್ಕರ ನಮ್ಮ ಒಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರನ ಒಳಗೊಂಡಂತೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂದರೆ ಬೆಳೆ ವಿಮಾ ಯೋಜನೆ ಅಂತ ಏನಿದೆ ಅದರಲ್ಲಿ ರೈತರಿಗೆ ಜುಲೈ ಕೊನೆವರೆಗೂ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ರೈತರುಗಳು ಕಂಪಲ್ಸರಿಯಾಗಿ ಬೆಳೆ ವಿಮೆಯನ್ನು ಮಾಡಿಸ್ಕೋಬೇಕು. ಹಿಂದಿನ ವರ್ಷ ನಾವು ಒಂದು ಒಳ್ಳೆಯ ಒಂದು ಸಾಧನೆ ಮಾಡಿದ್ವಿ. ಯಾವುದು ಬೆಳೆ ವಿಮೆಯಲ್ಲಿ ನಮ್ಮ ತಾಲೂಕು